ಹೆಲೋ ಗೈಸ್, ಜನರು ಪಾಪ ತೊಳೆಯೋಕ್ಕೆ ಪುಣ್ಯ ಮಾಡೋಕ್ಕೆ ದೇವ್ರ ಹತ್ರ ಏನೋ ಕೇಳ್ಕೊಂಡಿರ್ತಾರೆ. ಅದು ಪೂರ್ತಿ ಆದರೆ ಪಾದಯಾತ್ರೆ ಮಾಡ್ತಾರೆ. ಆದರೆ ಕೆಲವರು ವ್ಯೂಸಿಗೋಸ್ಕರ ಅಂತ ಮಾಡ್ತಾರೆ. ಆದರೆ ಇದೇ ಅವ್ರ ಸತ್ಯ ಅವ್ರಿಗೆ ಹೇಳಿಬಿಟ್ರೆ ಅಂದರೆ ಅವ್ರ ಜನರಿಗೆ ಸಪೋರ್ಟ್ ಮಾಡಲ್ಲ, ನಾಮರ್ದ ಎಲ್ಲ ಅಂತಾರೆ. ಇವಾಗ ನಾಮರ್ದ ಯಾರು ಅಂತ ಕಾಣಿಸ್ತೀನಿ ಬನ್ನಿ. ಅದೇ ತರ ಇಟ್ಸ್ ಎಮ್ ಎಸ್ ಕ್ರಿಯೇಷನ್ ಅನ್ನೋನು 4 ಜನ ಕೊಡಿ ಅಂತ ಕಮೆಂಟ್ ಹಾಕವನೆ. ಗುರು ನಾನು ಫುಲ್ ರೆಡಿ ಗುರು, ನೋಡು ಕೊಬ್ಬರಿ ಎಣ್ಣೆ ಚಾಪೆ ಫುಲ್ ರೆಡಿ ಆಗಿ ಬಂದಿದ್ದೀನಿ. 4 ಜನ ಅಲ್ಲ ಬೋಳಿ ಮಗನ 40 ಜನ ಕರ್ಕೊಂಡ್ ಬಂದ್ರು. ಅವ್ರದೇ ಫಾಲೋವರ್ಸ್ ಕಮೆಂಟ್ ಮಾಡಿದ್ದಾರೆ 4 ಜನಕ್ಕೆ ತಿಕ್ಕ ಕೊಡಿ ಅಂತ. ಅಣ್ಣ ರೆಡಿ ಆಗಿಬಿಟ್ಟಾನೆ, 4 ಜನಕ್ಕೆ 40 ಜನ ಕೊಡ್ತಾರಂತೆ. ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇದ್ರೆ ಅಣ್ಣ ನೀವು ರೀಲ್ಸ್ ಮಾಡೋದು ಬಿಡು, ಮೆಜೆಸ್ಟಿಕ್ ಹೋಗ್ಬಿಡು. ಇವನ್ ಯಾರಂದ್ರೆ ಕಬ್ಜಾ ಸರಣ. ಎಲ್ಲಿ ಕಬ್ಜಾ ಮಾಡ್ತಾನೋ ಎಲ್ಲಿ ಏನ್ ಮಾಡ್ತಾನೋ ಅಂತ ಬನ್ನಿ ನೋಡ್ತೀನಿ. ಸೋತ್ರೆ ಚಾಲೆಂಜ್ ಕೊಟ್ಟಿದ್ದೆ, KKR ಸೋತೈತೆ. ನಾನ್ ಗೊತ್ತಲ್ಲ ಕಬ್ಜಾ, ಮಾತ್ ಕೊಟ್ರೆ ಕೊಟ್ಟಂಗೆ ಚಾಲೆಂಜ್ ನ ಕಂಪ್ಲೀಟ್ ಮಾಡೋದೇ ಬಿಡೋದೇ ಇಲ್ಲ. ಮತ್ತೇನು ಚಾಲೆಂಜ್ ಸ್ಟಾರ್ಟ್ ಮಾಡೋಣ ಬನ್ನಿ. ಬೀದಿ ನಾಯಿ ಕಚ್ಚಿ ವ್ಯಾಕ್ಸಿನ್ ತಗೊಂಡಿಲ್ಲ ಅಂದ್ರೆ ಹಿಂಗೆ ಆಗೋದು. ಪಬ್ಲಿಕ್ ಪ್ಲೇಸ್ ಅಲ್ಲಿ ಹೋಗಿ ಪ್ರೈವೇಟ್ ಕೂದ್ಲ ಬೋಳ್ಸ್ತಾನಂತೆ. ಇದು ಇವನ್ ಚಾಲೆಂಜ್ ವಿಡಿಯೋ. ಈ ವಿಡಿಯೋ ಮಾಡೋಕ್ಕೂ ಮರ್ಯಾದೆ ಅಂತ ಶಬ್ದ ಇವನ್ ಬೋಳ್ಸಾನಿರ್ಬೇಕು. ಇಂಥ ಜನರು ಸೌಜನ್ಯಕ್ಕೋಸ್ಕರ ಪಾದಯಾತ್ರೆ ಮಾಡಿ ನ್ಯಾಯ ಕೇಳ್ತಿದ್ದಾರೆ. ಇವ್ರಿಗೆ ಏನನ್ಸತ್ತಂದ್ರೆ ಇವ್ರ ಪಾದಯಾತ್ರೆ ಮಾಡಿದ್ರೆ ನ್ಯಾಯ ಸಿಕ್ಬಿಡತ್ತಂತ. ನ್ಯಾಯ ಪಾದಯಾತ್ರೆ ಅಲ್ಲ, ಕೋರ್ಟಲ್ಲಿ ಸಿಗೋದು. ನಮಸ್ಕಾರ, ನಾನೇ ಕಬ್ಜಾ ಶರಣು. ಹೇಗಿದ್ರೆ ಎಲ್ರು? IPL ಮುಂದೆ ನೀವು ಚಾಲೆಂಜಸ್ ಕೊಡ್ತಿಲ್ಲ, ನಾನು ಕಂಪ್ಲೀಟ್ ಮಾಡ್ತಿಲ್ಲ. ಯಾಕೋ ಮಜಾನೇ ಬರ್ತಾ ಇಲ್ಲ. ಅದಕ್ಕೆ ಮಜಾ ಬರೋ ತರ ಏನಾದ್ರು ಚಾಲೆಂಜಸ್ ಕೊಡಿದೇವ್ರು, ನಾನು ಕಂಪ್ಲೀಟ್ ಮಾಡ್ತೀನಿ. ಅಣ್ಣಂಗೆ ಇಂಥ ಚಾಲೆಂಜಸ್ ವಿಡಿಯೋ ಮಾಡಿಲ್ಲ ಅಂದ್ರೆ ಮಜಾ ಬರಲ್ಲ ಅಂತೆ. ಆ ಮಜಾ ಶಬ್ದ ತೆಗ್ದಿ ವ್ಯೂಸ್ ಬರಲ್ಲ ಅಂದು. ನಾವು ಪಾದಯಾತ್ರೆ ಮಾಡ್ತಾ ಬೇಲೂರು ದೊಡ್ಡ ಯಾವ್ದೋ ಲೊಕೇಶನ್ ಹತ್ರ ಬಂದಿದ್ದೀವಿ. ಬಟ್ ನಮ್ ಜೊತೆ ಏನೋ ನಡೀತಾ ಇದೆ. ಯಾರು ವೆಹಿಕಲ್ಸ್ ಫಾಲೋ ಮಾಡ್ತಾ ಇದಾರೆ. ಒಂದು ಪೋಲೋ ಕಾರು, ಒಂದು ಬ್ರೀಜಾ ಕಾರು, ಒಂದು ಕ್ರೇಟಾ ಕಾರು, ಒಂದು ಡ್ಯೂಕ್ ಬೈಕ್, ಒಂದು FD ಬೈಕ್ ಫಾಲೋ ಮಾಡ್ತಿದ್ದಾರೆ. ಫೋನಲ್ಲಿ ಮಾತಾಡ್ತಿದ್ದಾರೆ. ಇನ್ ಮೇಲೆ ನಮ್ ಜೊತೆ ಏನಾಗುತ್ತೆ ಗೊತ್ತಿಲ್ಲ. ಅಣ್ಣಂಗೆ ಪಾದಯಾತ್ರೆ ಮಾಡ್ತಿರ್ಬೇಕಾದ್ರೆ ಅಡಚಣೆ ಬಂತು. ಏನಂದ್ರೆ ಒಂದ್ ಬ್ರೀಜಾ ಕಾರು, ಒಂದ್ ಡ್ಯೂಕ್ ಬೈಕ್ ಮತ್ತೆ ಯಾವ್ದಾವ್ದೋ ಬೈಕ್ ಕಾರ್ ಫಾಲೋ ಮಾಡ್ತಿದಾರಂತೆ. ಥ್ರೆಟ್ ಇದೆ ಅಂತೆ ಇವ್ರಿಗೆ. ಆದ್ರೆ ಒಬ್ರು ವಿಡಿಯೋ ಮಾಡಿಲ್ಲ, 15 ಜನ ಇದ್ದಾರೆ. ಆದ್ರೆ ಪಾದಯಾತ್ರೆಯಲ್ಲಿ ನಡೆದಿದ್ಕಿಂತ ವಿಡಿಯೋ ಮಾಡಿದ್ದೇ ಜಾಸ್ತಿ. ಆದ್ರೆ ಇಲ್ಲಿ ಕೋಇನ್ಸಿಡೆನ್ಸ್ ನೋಡಿ, ಒಬ್ರು ವಿಡಿಯೋ ಮಾಡಿಲ್ಲ. ಅಣ್ಣ ರೀಲ್ ಆಕ್ಟರ್, ಅದಕ್ಕೆ ರಿಯಲ್ ಲೈಫ್ ಅಲ್ಲೂ ಆಕ್ಟಿಂಗ್ ಮಾಡ್ತಿದ್ದಾನೆ. ಇವನ್ ಒಂದ್ ಹೆಣ್ಣಿಗೆ ನ್ಯಾಯ ಕೊಡ್ಸಕ್ ಪಾದಯಾತ್ರೆ ಮಾಡಾನೆ. ಹಂಗಾರೆ ಇವನಿಗೆ ಹೆಣ್ಣಿನ ಬಗ್ಗೆ ಗೌರವ, ರಿಸ್ಪೆಕ್ಟ್ ಎಲ್ಲ ಇರಬೇಕು. ಬನ್ನಿ ತೋರಿಸ್ತೀನಿ ಇವನಿಗೆ ಎಷ್ಟು ರೆಸ್ಪೆಕ್ಟ್ ಐತಂತ. ಏನೋ ಮಾಡ್ತಿದ್ಯಾ? ನಮ್ಮ ಹುಡುಗಿ ನೆನಪು ಸುಟ್ಟಾಗ್ತಾ ಇದೀನಿ ಗುರು. ಅಯ್ಯೋ ಚೈಲ್ಡ್ ನನ್ ಮಗನೆ. ಏಯ್ ಚೈಲ್ಡು, ಅವ್ಳ ಫೋಟೋ ಸುಡೋದ್ರಿಂದ ಏನಾಗುತ್ತೆ? ಅವಳನ್ನೇ ಸುಡು. ಅಣ್ಣಂಗೆ ಇದು ಡಾರ್ಕ್ ಕಾಮಿಡಿ ಅಂತ ಅನ್ಸತ್ತೆ. ಆದ್ರೆ ರಿಯಲ್ ಲೈಫ್ ಅಲ್ಲಿ ಎಷ್ಟು ಕೇಸ್ ಇಂಥವಿದೆ ಅಂತ ಅಣ್ಣಂಗೆ ಗೊತ್ತಿಲ್ಲ ಇರ್ಬೇಕು. ನಾನೇ ಕಬ್ಜಾ ಶರಣು. ಇನ್ನೊಂದ್ಸಲ ಧರ್ಮಸ್ಥಳ ಪಾದಯಾತ್ರೆ ಹೋಗೋಣ ಅಂತ ವಿಡಿಯೋ ಮಾಡಿದ್ದೆ. ಅಣ್ಣ ಮತ್ತೊಂದ್ಸಲ ಪಾದಯಾತ್ರೆ ಹೊಂಟಾನೆ. ಹಂಗಾರೆ ವ್ಯೂಸ್ ಕಡಿಮೆ ಆಗಿದ್ದೇ ಇರ್ಬೇಕು, ಮತ್ತೊಂದ್ಸಲ ಹೋಗ್ತಿದ್ದಾನ. ಅದಕ್ಕೆ ಇವನು ಬೇರೆಯವರಿಗೆ ಇವನಿಗೆ ಹುಟ್ಟಿದ್ರೆ ಅವನಿಗೆ ಹುಟ್ಟಿದ್ರೆ ಇದು ಮಾಡು ಅದು ಮಾಡು ಅಂತಾನೆ. ನಂಗೆ ಅನ್ಸತ್ತೆ ಇವನಿಗೆ ಗೊತ್ತಿಲ್ಲ ಇವನ್ ಯಾರಿಗ ಹುಟ್ಟಾನಂತ. ಅದಕ್ಕೆ ಕೇಳ್ತಿದ್ದಾನೆ ಬೇರೆಯವರಿಗೆ. ಕಬ್ಜಾ ಫಾಲೋವರ್ಸ್ಗೋಸ್ಕರ ಸೌಜನ್ಯ ಮತ್ತೆ RCB ಹೆಸರು ಬಳಸ್ಕೊಂಡ. ಇದು ಕೆಲವೊಬ್ಬರ ಅಭಿಪ್ರಾಯ. ಸರಿ, ಒಂದ್ ಹೆಣ್ಣಿಗಾಗಿರೋ ಅನ್ಯಾಯದ ವಿರುದ್ಧ ನ್ಯಾಯಕ್ಕೋಸ್ಕರ ನಮ್ ಕೈಲಾದಷ್ಟು ಸಣ್ಣ ಪ್ರಯತ್ನ ಮಾಡಿದ್ವಿ. ಹೋರಾಟ ಮಾಡಿದ್ರೆ ಫಾಲೋವರ್ಸ್ ಬರ್ತಾರೆ, ಒಂದ್ ವಿಷಯದ ಬಗ್ಗೆ ಮಾತಾಡಿದ್ರೆ ಮಾತ್ರ ಫಾಲೋವರ್ಸ್ ಬರ್ತಾರೆ ಅಂತ ಯಾರೆಲ್ಲ ಹೇಳ್ತಿದ್ರಲ್ಲ, ಅನ್ಯಾಯದ ವಿರುದ್ಧ ನೀವು ಧ್ವನಿ ಎತ್ತಿ, ನೀವು ವಿಡಿಯೋಸ್ ಮಾಡಿ, ನೀವು ಹೋರಾಟ ಮಾಡಿ, ನಿಮ್ಗೂ ಫಾಲೋವರ್ಸ್ ಬರ್ಲಿ. ಇವನ್ ಬಾಯಿಂದ ಹೇಳ್ದ ನಿಮ್ಗೂ ಫಾಲೋವರ್ಸ್ ಸಿಗತ್ತೆ ಅಂತ. ಹಂಗಾರೆ ಇವನ್ ಮಾಡ್ತಿರೋದು ಲೈಕ್ಸ್, ಫಾಲೋವರ್ಸ್, ವ್ಯೂಸಿಗೆ ಅಂತ ಇವಾಗ ಗೊತ್ತಾಯ್ತು. ಅಣ್ಣ ಅದು ಒಪ್ಕೊಳಕ್ ತಯಾರಿಲ್ಲ ಅಷ್ಟೇ. ನಮಸ್ಕಾರ ಎಲ್ರಿಗೂ. ಯಾಕೋ ಕಬ್ಜಾ ಸೌಜನ್ಯ ಹೆಸರು ಇಟ್ಕೊಂಡು ಇವಾಗ ವಿಡಿಯೋ ಮಾಡ್ತಿದ್ಯಾ? ಮೊದ್ಲೇ ಮಾಡಕ್ ಏನಾಗಿತ್ತು? ಕ್ಲಾರಿಫಿಕೇಶನ್ ವಿಡಿಯೋ ಮಾಡೋತಿದ್ರೆ 7 ದಿನ ನಮ್ಮ ಪಾದಯಾತ್ರೆ ಏನಾಯ್ತು ಪಿನ್ ಟು ಪಿನ್ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಅಣ್ಣ ಸಾಕಣ್ಣ ಸಾಕ್, ಕ್ಲಾರಿಫಿಕೇಶನ್ ಕೊಟ್ಟಿದ್ದು. ನೀ ಪಾದಯಾತ್ರೆ ಮಾಡಿದ್ಕಿಂತ ಕ್ಲಾರಿಫಿಕೇಶನ್ ವಿಡಿಯೋ ಹಾಕಿದ್ದೆ ಜಾಸ್ತಿ. ಮತ್ ನಿನ್ ಕಮೆಂಟ್ ನೋಡಿದ್ರೆ ಎಷ್ಟ್ ಸತ್ಯ ಹೇಳ್ತಿದ್ಯಾ ಅಂತ ಗೊತ್ತಾಗತ್ತೆ. 6ನೇ ದಿನ ಪಾದಯಾತ್ರೆ ಶುರು ಮಾಡ್ತಾ ಇದೀವಿ. ನಿನ್ನೆ ನಮ್ ಜೊತೆ ತೊಂದರೆ ಆದಾಗ ಮೂಡಿಗೆರೆ ಸೌಜನ್ಯ ಪರ ಹೋರಾಟಗಾರರು ನಮ್ಮ ಅಣ್ಣಂದಿರು 6ನೇ ದಿನಕ್ಕೆ ಜನರು ಸಹಾಯ ಮಾಡ್ತಾರೆ. ಆದ್ರೆ 7ನೇ ದಿನಕ್ಕೆ ಆಲ್ರೆಡಿ ರೀಚ್ ಆಗಿ ನಾವು ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡ್ತಾ ಇದೀವಿ. ಬಟ್ ಇಲ್ಲಿಂದ ಮತ್ತೆ ಬೇರೆ ವಿಚಾರ ಅಲ್ಲ ಅಂತ ಕ್ಲಿಯರ್ ಆಗಿ ಅವ್ರಿಗೆ ಹೇಳ್ತಾ ಇದ್ದೀನಿ. ಬಟ್ ಅವ್ರು ಧರ್ಮಸ್ಥಳಕ್ಕೆ ನಾವು ಬಿಡ್ತಾ ಇಲ್ಲ. ಧರ್ಮಸ್ಥಳಕ್ಕೆ ಹೋಗಕ್ಕೆ ಕೊಡಲ್ಲ. ಇದು ಯಾವ ತರ ಅಂತ ಜನರ ಮೈಂಡ್ ಸೆಟ್. ಅಣ್ಣ ನ್ಯಾಯಕ್ಕೋಸ್ಕರ ಎಷ್ಟು ಓಡಾಡ್ತಿದ್ದಾನಂದ್ರೆ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡ್ದ. ಏನ್ ಮಾಡೋದು ಕರ್ಮ, ಧರ್ಮಸ್ಥಳಲ್ಲಿ ಎಂಟ್ರಿನೇ ಸಿಕ್ಕಿಲ್ಲ ಅಣ್ಣಂಗೆ. ಇಂಥ ಕರ್ಮ ಯಾರಿಗೂ ಬರಬಾರ್ದು. ಯಾಕಂದ್ರೆ ಜನರಿಗೂ ಗೊತ್ತು ಯಾವ್ದು ಫೇಕ್ ಯಾವ್ದು ರಿಯಲ್ ಅಂತ. ಬಿಗ್ ಬಾಸಿಗೆ ಹೋಗೋಕ್ಕೆ ಅಣ್ಣ ಇಷ್ಟೆಲ್ಲ ಕಷ್ಟಪಡ್ತಿದ್ದಾನೆ. ಕರ್ಕೊಳ್ರು ಇವ್ರಿಗೆ ಬಿಗ್ ಬಾಸಿಗೆ, ಇಲ್ಲಾಂದ್ರೆ ಇವ್ನು ನಮ್ಮ ಮಾಡ್ತಾನೆ ಹಿಂಗೆ ಮಾಡಿ ವಿಡಿಯೋ ಹಾಕಿ. ಮತ್ತೆ ಇವ್ನು ಪಾದಯಾತ್ರೆ ವಿಡಿಯೋ ನಂಗಂತೂ ನೋಡೋಕ್ಕಾಗಲ್ಲ. ಸೊ ಈ ವಿಡಿಯೋಲಿ ಇಷ್ಟೇ. ಮತ್ತು ಈ ವಿಡಿಯೋ ಯಾರಿಗೂ ಹೇಟ್ ಇಲ್ಲ, ಇಟ್ಸ್ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಓನ್ಲಿ. ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ. ಸೊ ಟಾಟಾ ಬಾಯ್ ಬಾಯ್.